ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಮಹಾಭಾರತ ಇದು 3 ರೀತಿಯಾಗಿ ಇದ್ದದ್ದು ಅಂತ ವೇದವ್ಯಾಸ ದೇವರೇ ಹೇಳಿದ್ದಾರೆ. ಅದು ಯಾವ್ದ್ಯಾವುದು ಅಂತ ತಿಳಿಸಿಕೊಟ್ಟದ್ದು. ಒಂದು ಮನ್ವಾದಿ, ಆಸ್ತಿಕಾದಿ, ಉಪರಿಚರಾದಿ ಅಂತ ಹೀಗೆ ಬೇರೆ ಬೇರೆ ಕಾರಣಗಳಿಂದ ವಿಚಾರಗಳನ್ನ ತಿಳಿಸಿರ್ತಾರೆ. ಹೀಗೆ 3 ರೀತಿಯಾಗಿ ಇದ್ದದ್ದು ಅಂತ ಶ್ರೀಮದಾಚಾರ್ಯರು ಇವುಗಳ ಅರ್ಥವನ್ನ ತಿಳಿಸಿಕೊಟ್ರು. ಮನ್ವಾದಿ ಅಂತ ಯಾವುದನ್ನು ಕರಿಬೇಕು, ಆಸ್ತಿಕಾದಿ ಅಂತ ಯಾವುದನ್ನು ಕರಿಬೇಕು, ಉಪರಿಚರಾದಿ ಅಂತ ಯಾವುದನ್ನು ಕರಿಬೇಕು ಅಂತ ಅವುಗಳ ವಿವರಣೆಯನ್ನ 3 ಶ್ಲೋಕಗಳಿಂದ ಮಾಡಿ ತಿಳಿಸಿಕೊಟ್ರು. ಈ ಮನ್ವಾದಿ ಎಂಬುವಂತಹದ್ದನ್ನ ತಿಳಿಸಿಕೊಡುವಾಗ ಅಲ್ಲಿ ವಿಚಾರವನ್ನು ಹೇಳಿದ್ದು, ಧರ್ಮೋ ಭಕ್ತ್ಯಾದಿ ದಶಕಃ ಶ್ರುತಾದಿ ಶೀಲವೈನಯೌ ಸಬ್ರಹ್ಮಕಾಸ್ತು ತೇ ಯತ್ರ ಮನ್ವಾದಿಂ ತಂ ವಿದುರ್ಬುಧಾಃ. ಮನ್ವಾದಿ ಅಂತ ಯಾವನ್ ಕರಿಬೇಕು ಅಂದ್ರೆ ಎಲ್ಲಿ ಧರ್ಮದ ಬಗ್ಗೆ, ಭಕ್ತ್ಯಾದಿ ಹತ್ತುಗಳ ಬಗ್ಗೆ ಮತ್ತು ಶ್ರುತಾದಿಗಳ ಬಗ್ಗೆ ಅಂದ್ರೆ ಶ್ರವಣ ಮನನಾದಿಗಳ ಬಗ್ಗೆ ಮತ್ತು ಶೀಲ ಮತ್ತು ವಿನಯಗಳ ಬಗ್ಗೆ ಎಲ್ಲಿ ವರ್ಣನೆ ಎಲ್ಲಿ ಹೇಳ್ತಾ ಇರ್ತಾರೋ, ಅಥವಾ ಇವುಗಳಿಗೆ ಅಭಿಮಾನಿಯಾದಂತಹ ಸಬ್ರಹ್ಮಕಾಸ್ತು ಬ್ರಹ್ಮದೇವರೇ ಮೊದಲಾದಂಥವರ ವಿಚಾರ ಎಲ್ಲಿ ಬರ್ತಾ ಇರ್ತದೋ ಅಂತಹ ಭಾಗವನ್ನ ಮನ್ವಾದಿ ಭಾಗ, ಮನ್ವಾದಿ ಅರ್ಥ ಅಂತ ಅದನ್ನ ಕರೆದದ್ದು ಅಂತ ಹೇಳಿದ್ದು. ಅಲ್ಲಿ ಆ ಮನ್ವಾದಿ ಶಬ್ದದ ಅರ್ಥವನ್ನ ಹೇಳುವಾಗ ಭಕ್ತ್ಯಾದಿ ದಶಕಃ ಅಂತಂದ್ರು. ಭಕ್ತಿಯೇ ಮೊದಲಾದಂತಹ ಹತ್ತುಗಳು ಎಲ್ಲಿ ವರ್ಣನೆ ಮಾಡ್ತಾ ಇರ್ತದೋ ಆ ವಿಚಾರ, ಆ ಅರ್ಥವನ್ನ ಮನ್ವಾದಿ ಅರ್ಥ ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದು. ಆ ಹತ್ತುಗಳು ಯಾವುದು? ಭಕ್ತ್ಯಾದಿ ದಶಕಃ ಅಂತ ಹೇಳಿದ್ದಾರೆ. ಭಕ್ತಿಯೇ ಮೊದಲಾದಂತಹ ಹತ್ತುಗಳು ಅಂತ. ಅವುಗಳು ಯಾವುದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಮನ್ವಾದಿ ಶಬ್ದವು ವ್ಯಾಖ್ಯಾನೆ ಧರ್ಮ ಇತ್ಯಾದ್ಯುಕ್ತಂ. 139ನೇ ಶ್ಲೋಕ ಧರ್ಮೋ ಭಕ್ತ್ಯಾದಿ ದಶಕಃ ಅಂತ ಹೇಳಿದ್ದು. ಅಲ್ಲಿ ಧರ್ಮಾದೀನಾಂ ವಿಶೇಷತಃ ಪ್ರತಿಪಾದನಾಭಾವಾತ್ ಕಥಂ ಮನ್ವಾದಿಂ ಇತಿ ವ್ಯಾಖ್ಯಾತಂ ಇತ್ಯತಃ ಧರ್ಮಾದಿ ಶಬ್ದೈಃ ಯುಧಿಷ್ಠಿರಾಧ್ಯಾಃ ವಾಚ್ಯಾಃ ತತ್ ಪ್ರತಿಪಾದಕಂ ಭಾರತಂ ಇತಿ ಪ್ರಸಿದ್ಧಂ ಇತಿ ಸಮಾಧಾನಂ ಮನಸಿ ನಿಧಾಯ. ಧರ್ಮಕ್ಕೆ ಅಭಿಮಾನಿ ಯುಧಿಷ್ಠಿರ, ಧರ್ಮರಾಜ ಅಂತ ಅದು ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಅದರ ಬಗ್ಗೆ ಅರ್ಥವನ್ನ, ಅದರ ಬಗ್ಗೆ ವಿಚಾರವನ್ನ ತಿಳಿಸಿಕೊಡದೇನೆ ಮಹಾಭಾರತದಲ್ಲಿ ಇಲ್ಲೀಗ
ತತ್ ಸಮಾಧಾನಂ ಮನಸಿ ನಿಧಾಯ ಯುಧಿಷ್ಠಿರಸ್ಯ ಧರ್ಮಾಭಿಮಾನಿತ್ವಂ ಸ್ಫುಟಂ. ನೋಡಿ, ಯುಧಿಷ್ಠಿರ ಇವ ಧರ್ಮರಾಜ, ಧರ್ಮರಾಜ ಧರ್ಮಕ್ಕೆ ಅಭಿಮಾನಿ ಅಂತ ಇದು ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಧರ್ಮ ಅಂದ್ರೆ ಅನೇಕ ಇವೆ ಧರ್ಮಗಳು, ಅವು ಎಲ್ಲವನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಧರ್ಮಗಳು ಸಾಮಾನ್ಯವಾಗಿ ಗೊತ್ತಿರ್ತದೆ, ಏನೇನು ಧರ್ಮಗಳು ಅಂತ ಹೇಳಿ. ಮತ್ತೆ ಅದಕ್ಕೆ ಅಭಿಮಾನಿ ಯಮದೇವರು ಅಂತ ಗೊತ್ತಿದೆ. ಹೀಗಿದ್ದಾಗ, ಅದನ್ನ ಸ್ಪಷ್ಟವಾಗಿ ಗೊತ್ತಿದ್ದಾಗ ಅದನ್ನ ಹೇಳಲಿಕ್ಕೆ ಹೋಗ್ಲಿಲ್ಲ. ಅದರ ನಂತರದಲ್ಲಿ ಬಂದಂತಹದ್ದು ಭಕ್ತ್ಯಾದಿ ದಶಕಃ ಅಂತ ಹೇಳಿದರು. ಭಕ್ತಿಯೇ ಮೊದಲಾದಂತಹ ಹತ್ತುಗಳು. ಅದನ್ನ ಹೇಳ್ತಾರೆ ಟಿಪ್ಪಣಿಕಾರರು, ಭಕ್ತ್ಯಾದೀನಾಂ ಅಭಿಮಾನಿನಃ ಆಹ. ಈ ಮುಂದಿನ ಶ್ಲೋಕದಲ್ಲಿ ಭಕ್ತ್ಯಾದಿಗಳು 10 ಯಾವುದು, ಅದಕ್ಕೆ ಅಭಿಮಾನಿಗಳು ಯಾರು ಅಂತ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾರೆ. 141ನೇ ಶ್ಲೋಕ. ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣೋ ಬಲಂ ಚೈವ ವೃಕೋದರ ಇತಿ ಸ್ಮೃತಃ. ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣೋ ಬಲಂ ಚೈವ ವೃಕೋದರ ಇತಿ ಸ್ಮೃತಃ ಎಂಬುದಾಗಿ 141ನೇ ಶ್ಲೋಕ. ಪದವಿಭಾಗ. ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗಃ ಪ್ರಾಣಃ ಬಲಂ ಚ ಏವ ವೃಕೋದರಃ ಇತಿ ಸ್ಮೃತಃ ಎಂಬುದಾಗಿ ಪದವಿಭಾಗ. ಆ ಭಕ್ತ್ಯಾದಿಗಳ 10 ಯಾವುದು, ಅದಕ್ಕೆ ಅಭಿಮಾನಿ ಯಾರು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದದ್ದು. ಮೊದಲನೆಯದ್ದು ಭಕ್ತಿ, ಆ ಶಬ್ದವನ್ನು ಹೇಳಿಬಿಟ್ಟಿದ್ದಾರೆ. ಭಕ್ತಿ ಅಂತ ಇಲ್ಲಿ ಬಂತು. ಭಕ್ತಿ ಒಂದನೇದ್ದು. ಎರಡನೆಯದ್ದು ಯಾವುದು ಅಂದ್ರೆ ಜ್ಞಾನಂ. ಜ್ಞಾನ, ಎದ್ರ ಜ್ಞಾನ ಅಂದ್ರೆ ಭಗವಂತನ ಮೇಲೆ ಭಕ್ತಿ, ಭಗವಂತನ ಜ್ಞಾನ ಅಂತ ಅರ್ಥ. ಮತ್ತು ಅನೇಕ ವಾಯುದೇವರ ಮೊದಲಾದಂತಹ ಲಕ್ಷ್ಮೀದೇವಿ, ವಾಯುದೇವರು ಎಲ್ಲರ ಮೇಲೆ ಭಕ್ತಿ, ಅವರ ಜ್ಞಾನ ಅಂತ ಅರ್ಥ. ಭಕ್ತಿ ಮುಖ್ಯವಾಗಿ ದೇವರ ಜ್ಞಾನ, ದೇವರ ಮೇಲೆ ಭಕ್ತಿ. ಆಮೇಲೆ ಸವೈರಾಗ್ಯಂ, ವೈರಾಗ್ಯದಿಂದ ಸಹಿತವಾದಂತಹ ಜ್ಞಾನ, ಭಗವಂತನ ಜ್ಞಾನ ಎಂತಹದ್ದಿರಬೇಕು ಅಂದ್ರೆ, ಎಂತಹದ್ದು ಅಂದ್ರೆ ಸವೈರಾಗ್ಯಂ ಜ್ಞಾನಂ, ವೈರಾಗ್ಯೇಣ ಸಹಿತಂ ಜ್ಞಾನಂ, ವೈರಾಗ್ಯದಿಂದ ಸಹಿತವಾದಂತಹ ಜ್ಞಾನವನ್ನ ಅದನ್ನು ಹೇಳ್ತಾ ಇದ್ದದ್ದಿಲ್ಲಿ. ಹೀಗಾಗಿ ಒಟ್ಟು ಭಕ್ತಿ ಒಂದು, ಜ್ಞಾನ ಒಂದು ಎರಡನೇದ್ದು, ವೈರಾಗ್ಯ ಮೂರನೇದ್ದು. ಮತ್ತು ಪ್ರಜ್ಞಾ, ಪ್ರಜ್ಞಾ ಅಂತ ಇದೆ. ಪ್ರಜ್ಞಾ ಎಂಬುದಕ್ಕೆ ಅರ್ಥವನ್ನ ಟಿಪ್ಪಣಿಕಾರ ತಿಳಿಸ್ತಾರೆ. ಶೀಘ್ರ ಗ್ರಹಣ ಸಾಮರ್ಥ್ಯಂ. ಬೇಗನೆ ಏನಾದರೂ ಒಂದು ವಿಚಾರವನ್ನ ಹೇಳಿದ್ದಾರೆ ಅಂದ್ರೆ, ಹೇಳ್ತಾ ಇದ್ದಾರೆ ಅಂದ್ರೆ ಅದರ ಅರ್ಥವನ್ನ ಶೀಘ್ರವಾಗಿ ಬೇಗನೆ ಅದನ್ನ ಗ್ರಹಣ ಮಾಡಿಕೊಳ್ಳುವುದು, ಅದನ್ನು ತಿಳಿದುಕೊಳ್ಳುವುದು ಬೇಗನೆ, ಅದನ್ನ ಪ್ರಜ್ಞಾ ಅಂತ ಕರೆದಿದ್ದಾರೆ. ಸ್ವಲ್ಪ ವಿಚಾರ ಮಾಡಿಕೊಂಡು ನಿಧಾನವಾಗಿ ತಿಳಿದುಕೊಂಡ್ರೆ ಅದು ಬೇರೆ. ಬೇಗನೆ ಹೇಳಿದ ಕೂಡಲೇನೆ ತಿಳಿದುಕೊಳ್ಳುತ್ತದಲ್ಲ, ಅದನ್ನು ಪ್ರಜ್ಞಾ ಅಂತ ಕರೀತಾರೆ. ಇನ್ನು ಮೇಧಾ, ಮೇಧಾ ಎಂಬುದಕ್ಕೆ ಶ್ರುತಧಾರಣಂ ಅಂತ ಅರ್ಥ. ಮೇಧಾ ಅಂದ್ರೆ ಶ್ರುತಧಾರಣಂ. ಏನೋ ಕೇಳಿರ್ತೇವೆ, ಅನೇಕ ವಿಷಯಗಳನ್ನ ಕೇಳಿ ತಿಳಿದುಕೊಂಡಿರ್ತದೆ. ತಿಳಿದುಕೊಂಡಿದ್ರೆ ಅದು ಉಳಿಯೋದಿಲ್ಲ, ಮತ್ತೆ ಮರೆದು ಹೋಗ್ಬಿಡ್ತದೆ ಬಿಟ್ಬಿಟ್ರೆ. ಆದ್ರೆ ತಿಳಿದುಕೊಂಡದ್ದನ್ನ ಯಾರು ಉಳಿಸಿಕೊಂಡಿರ್ತಾರಲ್ಲ, ಅದನ್ನು ಧಾರಣೆ ಮಾಡ್ತಾರಲ್ಲ, ಅಂತಹದ್ದನ್ನ ಮೇಧಾ ಅಂತ ಕರೀತಾರೆ, ಮೇಧಾಶಕ್ತಿ ಅಂತ ಕರೀತಾರೆ. ಯಾರಲ್ಲಿ ಮೇಧಾಶಕ್ತಿ ಇರ್ತದೆ ಅಂದ್ರೆ ಹೇಳಿದ್ದನ್ನ ಉಳಿಸಿಕೊಳ್ಳುವುದು. ಎಷ್ಟೇ ದಿವಸ ಆದರೂ ಕೂಡ ಅದರ ವಿಸ್ಮರಣೆ ಆಗೋದಿಲ್ಲ, ಮತ್ತೆ ಅದು ಸ್ಮರಣೆಯಲ್ಲಿ ತಲೆಯಲ್ಲಿ ಇದ್ದೇ ಇರ್ತದೆ.
ಅದನ್ನ ಹೇಳಿದ್ದನ್ನ ಕೇಳಿದ್ದನ್ನ ಉಳಿಸಿಕೊಳ್ಳುವುದೇನಿದೆಯಲ್ಲ ಅದನ್ನ ಮೇಧ ಅಂತ ಕರೀತಾರೆ. ಮತ್ತು ಧೃತಿ, ಧೈರ್ಯ, ಧೈರ್ಯವನ್ನ. ಮತ್ತು ಸ್ಥಿತಿ, ಸ್ಥಿತಿ ಅಂದ್ರೆ ಇರುವಿಕೆ, ಒಂದು ಕಡೆಗೆ ಗಟ್ಟಿಯಾಗಿ ಇರುವುದು. ಮತ್ತು ಯೋಗ, ಯೋಗ ಶಬ್ದಕ್ಕೆ ಧ್ಯಾನ ಅಂತ ಅರ್ಥ. ಪ್ರಾಣ, ಪ್ರಾಣ ಅಂದ್ರೆ ಜೀವ ಅಂತ ಅರ್ಥ. ಮತ್ತು ಬಲಂ, ಬಲ, ಶಕ್ತಿ. ನೋಡಿ ಎಷ್ಟಾಯ್ತು: ಭಕ್ತಿ ಒಂದು, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ. ಹೀಗೆ 10ಗಳಾಯ್ತು. ಭಕ್ತ್ಯಾದಿ ದಶಕಃ ಅಂದ್ರೆ ಇವೆಗಳು, ಈ 10ಗಳು ಅಂತ ಅರ್ಥ. ಇವುಗಳನ್ನ ಎಲ್ಲಿ ಪ್ರತಿಪಾದನೆ ಮಾಡ್ತಾ ಇರ್ತಾರೋ ಮಹಾಭಾರತದಲ್ಲಿ, ಅವುಗಳನ್ನ ಮನ್ವಾದಿ ಅರ್ಥ ಅಂತ ಅವುಗಳನ್ನ ಕರೆದದ್ದು. ಅಷ್ಟೇ ಅಲ್ಲ, ಇವುಗಳಿಗೆ ಅಭಿಮಾನಿ ದೇವತೆ ಯಾರೋ ಅವರನ್ನ ಹೇಳುವಂತಹ ಆ ಭಾಗವು ಕೂಡ ಮನ್ವಾದಿ ಅರ್ಥ ಭಾಗ ಅಂತ ಕರೆಯೋದು, ಮನ್ವಾದಿ ಭಾಗ ಅಂತ. ಇದಕ್ಕೆ ಅಭಿಮಾನಿ ಯಾರು ಅಂತ ಇದೇ ಶ್ಲೋಕವೇ ತಿಳಿಸಿಕೊಡುತ್ತದೆ. ವೃಕೋದರ ಇತಿ ಸ್ಮೃತಃ. ಈ 10ಗಳಿಗೂ ಕೂಡ ಅಭಿಮಾನಿಯಾದಂಥವರು ಅಂದ್ರೆ ವೃಕೋದರ, ಭೀಮಸೇನ ದೇವರಿಗೆ ವೃಕೋದರ ಅಂತ ಕರೀತಾರೆ. ಆ ಭೀಮಸೇನ ದೇವರೇ ಇವುಗಳಿಗೆ ಅಭಿಮಾನಿ ದೇವತೆಗಳು. ಅಂದ್ರೆ ಇವರು ಭೀಮಸೇನ ದೇವರ ಬಗ್ಗೆನೂ ಎಲ್ಲಿ ಹೇಳ್ತಾ ಇರ್ತಾರೋ ಅದನ್ನು ಮನ್ವಾದಿ ಅರ್ಥ ಅಂತ ತಿಳಿದುಕೊಳ್ಳಬೇಕು. ಹೀಗೆ ಈ ರೀತಿಯಾಗಿ ಆ 139ನೇ ಶ್ಲೋಕದಲ್ಲಿ ಹೇಳಿದಂತಹ ಭಕ್ತ್ಯಾದಿ ದಶಕಃ ಎಂಬುದಕ್ಕೆ ಅದರ ವಿವರಣೆಯನ್ನೇ ಶ್ರೀಮದಾಚಾರ್ಯರು ಈ 141ನೇ ಶ್ಲೋಕದಲ್ಲಿ ಆ ಭಕ್ತ್ಯಾದಿಗಳು ಯಾವುದು, ಅದಕ್ಕೆ ಅಭಿಮಾನಿ ಯಾರು ಎಂಬುದನ್ನ ತಿಳಿಸಿಕೊಟ್ಟಿದ್ದಾರೆ. ಇದರ ಮೇಲೆ ಒಂದು ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನ ಮುಂದಿನ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ಏತತ್ ಶಬ್ದವಾಚ್ಯತ್ವಂ ಭೀಮಸ್ಯ ಕುತಃ. ಇಲ್ಲಿ ಇವುಗಳಿಗೆ ಅಭಿಮಾನಿಗಳಾದಂಥವರು ವೃಕೋದರ, ಭೀಮಸೇನ ದೇವರು ಅಂತ ಹೇಳಿದರು. ಅದ್ಯಾಕೆ ಅಂತ, ಇವುಗಳ ಶಬ್ದವಾಚ್ಯರಾದವರು ಅಂದ್ರೆ ಇವುಗಳಿಗೆ ಅಭಿಮಾನಿಯಾದವರು ಭೀಮಸೇನ ದೇವರು ಅಂದ್ರೆ ಯಾಕೆ, ಭೀಮಸೇನ ದೇವರು ಯಾಕಾಗಬೇಕು? ಇತ್ಯತಃ ಆಹ ಏತದಿತಿ. ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ 142ನೇ ಶ್ಲೋಕದಲ್ಲಿ. ಏತದ್ದಶಾತ್ಮಕೋ ವಾಯುಃ ತಸ್ಮಾದ್ ಭೀಮಸ್ತದಾತ್ಮಕಃ ಸರ್ವವಿದ್ಯಾ ದ್ರೌಪದೀತು ಯಸ್ಮಾತ್ ಸೈವ ಸರಸ್ವತೀ. ಏತದ್ದಶಾತ್ಮಕೋ ವಾಯುಸ್ತಸ್ಮಾದ್ ಭೀಮಸ್ತದಾತ್ಮಕಃ ಸರ್ವವಿದ್ಯಾ ದ್ರೌಪದೀತು ಯಸ್ಮಾತ್ ಸೈವ ಸರಸ್ವತೀ ಎಂಬುದಾಗಿ 142ನೆಯ ಶ್ಲೋಕ ಪದವಿಭಾಗ. ಏತತ್ ದಶಾತ್ಮಕಃ ವಾಯುಃ ತಸ್ಮಾತ್ ಭೀಮಃ ತದಾತ್ಮಕಃ ಸರ್ವವಿದ್ಯಾ ದ್ರೌಪದಿ ತು ಯಸ್ಮಾತ್ ಸಾ ಏವ ಸರಸ್ವತಿ ಎಂಬುದಾಗಿ ಪದವಿಭಾಗ. ಭೀಮಸೇನ ದೇವರು ಇದಕ್ಕೆ ಅಭಿಮಾನಿಗಳಂತ ಯಾಕೆ ಹೇಳ್ತಿದ್ದೀರಿ ನೀವು ಅಂತಂದ್ರೆ, ನಿಜವಾಗಿ ವಾಯುದೇವರು ಇದಕ್ಕೆ ಅಭಿಮಾನಿ ದೇವತೆಗಳು, ಭೀಮಸೇನ ದೇವರು ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ಮಂದಾಶಂಕೆ. ಅದಕ್ಕೆ ಉತ್ತರವನ್ನ ಕೊಟ್ಟದ್ದು ಏತದ್ದಶಾತ್ಮಕೋ ವಾಯು. ಈ 10ಗಳು ಕೂಡ ವಾಯುದೇವರ ತದಾತ್ಮಕಃ, ಏತದ್ದಶಾತ್ಮಕಃ ವಾಯು, ವಾಯುದೇವರೇ ಈ ರೂಪದಲ್ಲಿ ಇದ್ದದ್ದು ಅಂದ್ರೆ ಇವುಗಳ ಸ್ವರೂಪರು ಅಂತ ಅರ್ಥ. ಹಾಗಾದ್ರೆ ವಾಯುದೇವರು ಇವರ ಸ್ವರೂಪರು ಅಂತಂದ ಮೇಲೆ ತಸ್ಮಾತ್ ಭೀಮಃ ತದಾತ್ಮಕಃ, ವಾಯುದೇವರ ಭೀಮಸೇನ ದೇವರಾಗಿ ಅವತಾರ ಮಾಡಿದ್ದಕ್ಕೆ ಈ 10ಗಳು ಭೀಮಸೇನ ದೇವರ ಸ್ವರೂಪಭೂತವಾದದ್ದು ಅಂತ ತಿಳಿದುಕೊಳ್ಳಬೇಕು. ಹಾಗಂದ್ರೆ ಭೀಮಸೇನ ವಾಯುದೇವರು ಇವುಗಳಿಗೆ ಅಭಿಮಾನಿ ದೇವತೆಗಳು ಅಂತಂದ ಮೇಲೆ ವಾಯುದೇವರ ಅವತಾರರೇ ಭೀಮಸೇನ ದೇವರು ಅಂದ ಮೇಲೆ ಭೀಮಸೇನ ದೇವರು ಕೂಡ ಈ 10ಗಳಿಗೆ ಅಭಿಮಾನಿ ದೇವತೆಗಳು.
ಅದನ್ನೇ ಟಿಪ್ಪಣಿಗಾರರು ತಿಳಿಸ್ತಾರೆ. ಯಸ್ಮಾತ್ ವಾಯು ಭಕ್ತ್ಯಾದಿ ದಶಕ ಸ್ವರೂಪ. ಯಾವ ಕಾರಣಕ್ಕಾಗಿ ವಾಯುದೇವರು ಭಕ್ತ್ಯಾದಿ 10ರ ಸ್ವರೂಪಭೂತರಾಗಿದ್ದಾರೋ ಆ ಕಾರಣದಿಂದಲೇನೆ ವಾಯು ಸ್ವರೂಪತ್ವಾತ್, ವಾಯುದೇವರ ಸ್ವರೂಪಭೂತರಾದವರೇ ಭೀಮಸೇನ ದೇವರು. ಅದಕ್ಕಾಗಿ ಭೀಮ ಭಕ್ತ್ಯಾಧ್ಯಾತ್ಮಕ, ಭೀಮಸೇನ ದೇವರು ಕೂಡ ಭಕ್ತ್ಯಾದಿ 10ರ ಸ್ವರೂಪಭೂತರಾದವರು ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಏತದ್ ದಶಾತ್ಮಕೋ ವಾಯು ತಸ್ಮಾತ್ ಭೀಮಸ್ತದಾತ್ಮಕ. ಅದಕ್ಕಾಗಿ ಈ 10ಗಳಿಗೆ ಭೀಮಸೇನ ದೇವರು ಅಭಿಮಾನಿಗಳು ಅಂತ ಹೇಳಿದ್ದು ಈಗ ಅವತಾರದಲ್ಲಿ, ಮಹಾಭಾರತದಲ್ಲಿ. ಇನ್ನು ಶ್ರುತಾದಿಗುಣ ಪ್ರಾಚುರ್ಯಾತ್ ಲೋಕೆ ತತ್ಶಬ್ದವಾಚ್ಯ ಶ್ರುತಾದ್ಯಭಿಮಾನಿ ಅರ್ಜುನ. ಮುಂದಿನದ್ದು ಹೇಳ್ತಾ ಇದ್ದಾರೆ. ಟಿಪ್ಪಣಿ ಶ್ಲೋಕದಲ್ಲಿ ಬಂದಿಲ್ಲ, ಟಿಪ್ಪಣಿಕಾರರು ತಿಳಿಸಿಕೊಟ್ಟಿದ್ದು. ಶ್ರುತಾದಿಹಿ ಅಂತ 139ನೇ ಶ್ಲೋಕದಲ್ಲಿ ಬಂದದ್ದು. ಅದಕ್ಕೆ ಅಭಿಮಾನಿಗಳು ಯಾರು ಅಂದ್ರೆ ಅರ್ಜುನ ಅಂತ ಹೇಳ್ತಾರೆ. ಶ್ರುತಾದ್ಯಭಿಮಾನಿ, ಶ್ರವಣ ಮನನಾದಿಗಳಿಗೆ ಅಭಿಮಾನಿಯಾದವನು ಅರ್ಜುನ. ಇನ್ನ ಶೀಲವೈನಯವು ಅಂತ ಹೇಳಿದ್ದು ಆ ಶ್ಲೋಕದಲ್ಲಿ. ಅದಕ್ಕೆ ನಕುಲ ಸಹದೇವವು ಶೀಲ ವಿನಯಾಭಿಮಾನಿನೌ. ನಕುಲ ಮತ್ತು ಸಹದೇವರು ಶೀಲ ಮತ್ತು ವಿನಯಗಳಿಗೆ ಅಭಿಮಾನಿಗಳು. ಇತ್ಯನೇನ ಅಭಿದಾಯ, ಇಷ್ಟು ಇದನ್ನು ತಿಳಿದುಕೊಳ್ಳಬೇಕು. ಧರ್ಮಕ್ಕೆ ಯಮಧರ್ಮರಾಜ ಯುಧಿಷ್ಠಿರ, ನಂತರದಲ್ಲಿ ಕ್ರಮವಾಗಿ ಯುಧಿಷ್ಠಿರ, ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವ ಅಂತ ಹೀಗೆ ಎಲ್ಲವುಗಳಿಗೂ ಕೂಡ ಅಭಿಮಾನಿಗಳು. ಅವುಗಳನ್ನ ಎಲ್ಲಿ ವರ್ಣನೆ ಮಾಡ್ತಾ ಇರ್ತಾರೋ, ಅವು ಅಭಿಮಾನಿಗಳನ್ನ ಎಲ್ಲಿ ವರ್ಣನೆ ಮಾಡ್ತಾ ಇರ್ತಾರೋ ಅವು ಎಲ್ಲವೂ ಕೂಡ ಮನ್ವಾದಿ ಅರ್ಥ ಅಂತ ತಿಳಿದುಕೊಳ್ಳಬೇಕು. ಅಷ್ಟೇ ಅಲ್ಲ, ಮತ್ತೊಂದು ಏನು ಅಂದ್ರೆ ಮುಂದೆ ಹೇಳಿದ್ದು ಸರ್ವ ವಿದ್ಯಾ ದ್ರೌಪದೀತು ಯಸ್ಮಾತ್ ಸೈವ ಸರಸ್ವತಿ. ಮತ್ತೆ ಪಾಂಡವರನ್ನ ಅವ್ರು ಯಾವುದಕ್ಕೆ ಅಭಿಮಾನಿಗಳು ಅಂತ ತಿಳಿಸಿಕೊಟ್ಟದ್ದು. ಅದ್ರೊಳಗೆ ಮುಂದೆ ದ್ರೌಪದಿಯ ಬಗ್ಗೆ ಹೇಳ್ತಾರೆ. ದ್ರೌಪದಿ ಅಂದ್ರೆ ಯಾರು ಅಂದ್ರೆ ವಿದ್ಯಾಚ ಕಾ ಇತ್ಯತಃ. ನೋಡಿ, ಶ್ರವಣಂ ಚ ವಿದ್ಯಾಯಾಹ. ಅರ್ಜುನ ಶ್ರವಣಾದಿಗಳಿಗೆ ಅಭಿಮಾನಿ ಅಂತ ಹೇಳಿದ್ದು. ಆ ಶ್ರವಣಾದಿಗಳು ಮಾಡಬೇಕು ಅಂದ್ರೆ ವಿದ್ಯೆ ಬೇಕು. ವಿದ್ಯೆಯಿಂದಾಗಿ ಶ್ರವಣಾದಿಗಳನ್ನ ಮಾಡ್ಲಿಕ್ಕೆ ಬರ್ತದೆ. ಹೀಗಾಗಿ ಶ್ರವಣಂಚ ವಿದ್ಯಾಯಾಹ. ಹಾಗಾದ್ರೆ ವಿದ್ಯಾಕ್ಕೆ ಅಭಿಮಾನಿ ಯಾರು ಅಂತ ಪ್ರಶ್ನೆ ಬಂದಾಗ ವಿದ್ಯಾಚ ಕಾ ಇತ್ಯತಃ ಸರ್ವೇತಿ ಅದನ್ನು ಹೇಳಿದ್ದು. ಸರ್ವ ವಿದ್ಯಾ ದ್ರೌಪದೀತು, ಎಲ್ಲ ವಿದ್ಯೆಗಳಿಗೂ ಕೂಡ ಅಭಿಮಾನಿಯಾದವಳು ದ್ರೌಪದಿ ದೇವಿ. ಯಸ್ಮಾತ್ ಸೈವ ಸರಸ್ವತಿ, ಯಸ್ಮಾತ್ ಸಾ ದ್ರೌಪದಿ ಏವ ಸರಸ್ವತಿ. ಯಾವ ಕಾರಣಕ್ಕಾಗಿ ಆ ದ್ರೌಪದಿ ದೇವಿನೇ ಸರಸ್ವತಿ ದೇವಿ ಇದ್ದಾಳೋ ಆದ್ದರಿಂದ ದ್ರೌಪದಿ, ಸರಸ್ವತಿ ಎಲ್ಲ ವಿದ್ಯೆಗೆ ಅಭಿಮಾನಿ ಅಂದ ಮೇಲೆ ಸರಸ್ವತಿನೇ ದ್ರೌಪದಿ ಆಗಿತ್ತು. ಹೀಗಾಗಿ ದ್ರೌಪದಿ ದೇವಿಯು ಕೂಡ ಎಲ್ಲ ವಿದ್ಯೆಗಳಿಗೂ ಕೂಡ ಅಭಿಮಾನಿ. ಅದನ್ನು ಹೇಳಿದ್ದು ತಸ್ಮಾತ್ ದ್ರೌಪದಿ ಸರ್ವ ವಿದ್ಯಾಭಿಮಾನಿನಿ ಪ್ರೋಕ್ತ. ಎಲ್ಲ ವಿದ್ಯೆಗಳಿಗೂ ಕೂಡ ದ್ರೌಪದಿಯು ಕೂಡ ಅಭಿಮಾನಿ ಅಂತ ಹೇಳಿದಂತಾಯ್ತು. ಹೀಗೆ ಈ ದ್ರೌಪದಿಯ ಬಗ್ಗೆ ಎಲ್ಲಿ ಹೇಳ್ತಾ ಇರ್ತಾರೋ, ಈ ಎಲ್ಲ ವಿದ್ಯೆಗಳ ಬಗ್ಗೆ ಎಲ್ಲಿ ಮಹಾಭಾರತದಲ್ಲಿ ತಿಳಿಸಿಕೊಡ್ತಾ ಇರ್ತಾರೋ ಅಂತಹದ್ದನ್ನು ಕೂಡ ಮನ್ವಾದಿ ಅರ್ಥ ಅಂತ ಕರೀತಾರೆ. ಹೀಗೆ ಆ 139ನೇ ಶ್ಲೋಕದಲ್ಲಿ ಹೇಳಿದಂತೆ ಅದರ ವಿವರಣೆಯನ್ನೇ ಈ ಶ್ಲೋಕದಿಂದ ಮಾಡಿಕೊಟ್ಟದ್ದು, 2 ಶ್ಲೋಕಗಳಿಂದ. ಅವುಗಳು ಯಾವ್ಯಾವು, ಅವುಗಳ ಅಭಿಮಾನಿಗಳು ಯಾರು ಎಂಬುದನ್ನ ಶ್ರೀಮದಾಚಾರ್ಯರು 141, 142ನೇ ಶ್ಲೋಕದಿಂದ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ತಿಳಿಸಿ ಪ್ರಸಂಗಾತ್ ಅನ್ಯ ಅಭಿಮಾನಿನಃ ಆಹ. ಈಗ ಅಭಿಮಾನಿಗಳನ್ನ ಯಾವುದಕ್ಕೆ ಅಭಿಮಾನಿಗಳು ಅಂತ ತಿಳಿಸಿಕೊಟ್ಟ ಪ್ರಸಂಗ ನಡೀತಾ ಇದೆ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ ಪ್ರಸಂಗ ಸಂಗತ್ಯ. ಅಭಿಮಾನ, ಯಾರ್ಯಾರು ಅಭಿಮಾನಿಗಳು ಯಾವುದಕ್ಕೆ ಅಂತ ಹೇಳ್ತಾ ಇದ್ದಿದ್ದರಿಂದ ಇನ್ನು ಬೇರೆಯವರನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಸಂಗಾತ್ ಅನ್ಯ ಅಭಿಮಾನಿನಃ ಆಹ. ಪ್ರಸಂಗ ಇದ್ದುದರಿಂದ ಬೇರೆ ಅಭಿಮಾನಿಗಳನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂದ್ರೆ 143ನೇ ಶ್ಲೋಕ ಮತ್ತು ಮುಂದಿನ ಶ್ಲೋಕದಲ್ಲಿಯೂ ಕೂಡ
ಅಭಿಮಾನಿಗಳನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಈಗ 143ನೇ ಶ್ಲೋಕ. ಅಜ್ಞಾನಾದಿಸ್ವರೂಪಸ್ತು ಕಲಿರ್ದುರ್ಯೋಧನ ಸ್ಮೃತಃ ವಿಪರೀತಂ ತು ಯಜ್ಞಾನಂ ದುಶ್ಯಾಸನ ಇತೀರಿತಃ. ಅಜ್ಞಾನಾದಿಸ್ವರೂಪಸ್ತು ಕಲಿರ್ದುರ್ಯೋಧನ ಸ್ಮೃತಃ ವಿಪರೀತಂ ತು ಯಜ್ಞಾನಂ ದುಶ್ಯಾಸನ ಇತೀರಿತಃ ಎಂಬುದಾಗಿ 143ನೇ ಶ್ಲೋಕ. ಪದವಿಭಾಗ. ಅಜ್ಞಾನಾದಿ ಸ್ವರೂಪಃ ತು ಕಲಿಃ ದುರ್ಯೋಧನಃ ಸ್ಮೃತಃ ವಿಪರೀತಂ ತು ಯತ್ ಜ್ಞಾನಂ ದುಶ್ಯಾಸನಃ ಇತಿ ಈರಿತಃ ಎಂಬುದಾಗಿ ಪದವಿಭಾಗ. ಆದಿಪದೇನ ಭ್ರಮ ಪ್ರಮದಾದಿ ಗ್ರಾಹ್ಯಂ. ನೋಡಿ, ಇಲ್ಲಿ ಅಜ್ಞಾನಾದಿ ಸ್ವರೂಪಸ್ತು ಕಲಿರ್ ದುರ್ಯೋಧನ ಸ್ಮೃತಃ ಅಂತ ಹೇಳಿದ್ದಾರೆ. ಜ್ಞಾನಕ್ಕೆ ಭಕ್ತ್ಯಾದಿಗಳಿಗೆ ಎಲ್ಲದಕ್ಕೂ ಅಭಿಮಾನಿ ಭೀಮಸೇನ ದೇವರು. ಅಜ್ಞಾನಕ್ಕೆ ಅದು ವಿರುದ್ಧವಾದದ್ದು. ಅದಕ್ಕೆ ಯಾರ ಅಭಿಮಾನಿಗಳು ಅಂತಂದ್ರೆ ಅದನ್ನ ಹೇಳ್ತಾರೆ. ಅಜ್ಞಾನಾದಿ ಸ್ವರೂಪಸ್ತು ಕಲಿಹಿ ದುರ್ಯೋಧನ ಸ್ಮೃತಃ. ದೇವ ಮಹಾಭಾರತದಲ್ಲಿ ಬರುವಂತಹದ್ದೇ ದುರ್ಯೋಧನ ಪ್ರಸಂಗ ಬಂದಿರ್ತದೆ. ಆ ದುರ್ಯೋಧನ ಜನ್ಮವನ್ನು ತಾಳಿದ್ದಾನೆ. ಅಂತಹ ದುರ್ಯೋಧನ ಯಾರು ಅಂದ್ರೆ ಕಲಿಯ ಸ್ವರೂಪ. ಕಲಿನೇ ದುರ್ಯೋಧನ ಆಗಿದ್ದು. ಹೀಗಾಗಿ ಅಜ್ಞಾನಾದಿ ಸ್ವರೂಪಸ್ತು, ಆ ದುರ್ಯೋಧನ, ಆ ಕಲಿ ಯಾವುದಕ್ಕೆ ಅಭಿಮಾನಿ ಅಂದ್ರೆ ಅಜ್ಞಾನಾದಿಗಳಿಗೆ ಅವ ಅಭಿಮಾನಿ. ಅಜ್ಞಾನ ಬರಬೇಕು ಅಂದ್ರೆ ಆ ಕಾರ್ಯವನ್ನ ಮಾಡೋದು ಅಂತ ಅರ್ಥ. ಜ್ಞಾನ ಬರಬೇಕು ಅಂದ್ರೆ ಜ್ಞಾನವನ್ನ ಕೊಡುವಂತಹ ಕೆಲಸ ಅದು ಭೀಮಸೇನ ದೇವರ ಕೆಲಸ. ಹೀಗಾಗಿ ಅವರ ಅಭಿಮಾನಿಗಳು ಅಂತ ಅರ್ಥ. ಭಕ್ತ್ಯಾದಿಗಳನ್ನು ಕೊಡುವಂಥವ್ರು. ಅಜ್ಞಾನಾದಿಗಳನ್ನು ಕೊಡುವಂಥವನು ಕಲಿ ದುರ್ಯೋಧನ ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಅಜ್ಞಾನಾದಿ ಸ್ವರೂಪಸ್ತು ಅಂತ ಹೇಳಿದ್ದಾರೆ. ಅಜ್ಞಾನಕ್ಕೆ ಒಂದಕ್ಕೆ ಹೇಳಿಲ್ಲ. ಅಜ್ಞಾನಾದಿ ಸ್ವರೂಪ, ಅಜ್ಞಾನವೇ ಮೊದಲಾದಂಥವುಗಳ ಸ್ವರೂಪ ಕಲಿ ದುರ್ಯೋಧನ ಅಂತ ಹೇಳಿದ್ದು. ಆ ಆದಿ ಶಬ್ದವನ್ನ ಇಟ್ಟಿದ್ದಾರೆ, ಅಜ್ಞಾನಾದಿ ಅಂತ ಹೇಳಿ. ಅಜ್ಞಾನವೇ ಮೊದಲಾದವುಗಳು. ಇನ್ನು ಮೊದಲಾದವುಗಳು ಅಂದ್ರೆ ಯಾವುದು ಅಂದ್ರೆ ಭ್ರಮ ಪ್ರಮದಾದಿ ಗ್ರಾಹ್ಯಂ. ಅಜ್ಞಾನ ಅಂದ್ರೆ ಅದರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋದು, ಅದನ್ನ ಅಜ್ಞಾನ ಅಂತ ಕರೆದದ್ದು. ಯಾವುದೋ ಒಂದು ತತ್ವದ ಬಗ್ಗೆ, ಭಗವಂತನ ಬಗ್ಗೆ, ಇತಿಹಾಸದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅಜ್ಞಾನ ಇದೆ ಅಂತ ಅರ್ಥ. ಅದಕ್ಕೆ ಅಭಿಮಾನಿ ಕಲಿ ದುರ್ಯೋಧನ, ಅವನೇ ಆ ರೀತಿಯಾಗಿ ಮಾಡೋದು. ಇನ್ನು ಭ್ರಮ ಅಂದ್ರೆ ಸಂಶಯಾತ್ಮಕವಾದದ್ದು. ಸರಿಯಾಗಿ ಜ್ಞಾನ ಇಲ್ಲ, ಈ ಕಡೆ ಸಂಪೂರ್ಣ ತಪ್ಪು ತಿಳುವಳಿಕೆಯೂ ಇಲ್ಲ, ಮಧ್ಯದಲ್ಲಿ ಗೊಂದಲದಲ್ಲಿ ಇರೋದು. ಆ ಗೊಂದಲದಲ್ಲಿ ಇರುವಂತಹ ಕೆಲಸವನ್ನು ಮಾಡುವವನು ಯಾರು ಅಂದ್ರೆ ಕಲಿ ದುರ್ಯೋಧನ. ಕಲಿಯ ಸ್ವಭಾವ ಅದು ಕಲಿಯ ಕೆಲಸ ಅದು. ಹೀಗಾಗಿ ಅಷ್ಟೇ ಅಲ್ಲ, ಪ್ರಮಾದ ಅಂದ್ರೆ ಮೋಹ. ಅದಕ್ಕೂ ಕೂಡ ಈ ಕಲಿ ದುರ್ಯೋಧನನೇ ವಿಪರೀತವಾದಂತಹ ಪ್ರಮಾದ ಎಂಬುದಕ್ಕೆ ಆಗ ಹೇಳಿದಂತೆ ಮೋಹ ಅಂದ್ರೆ ಅದು ಎಚ್ಚರಗೊಳ್ಳೋದು, ಎಚ್ಚರ ಇಲ್ಲದೆ ಇರೋದು. ಈ ಅಜ್ಞಾನಕ್ಕೂ ಪ್ರಮಾದಕ್ಕೂ ವ್ಯತ್ಯಾಸ ಏನು ಅಂದ್ರೆ ಎಚ್ಚರ ಇದ್ದಾಗ ಗೊತ್ತಿಲ್ಲದೆ ಇರೋದು ಅದು ಅಜ್ಞಾನ. ಎಚ್ಚರ ಇರ್ತೇವೆ, ಎಚ್ಚರ ಇದ್ದಾಗಲೂ ಗೊತ್ತಿಲ್ಲ ಅಂದ್ರೆ ಅದು ಅಜ್ಞಾನ. ಮೂರ್ಛೆ ಹೋಗಿ ಬಿದ್ದಾಗ ಅಂತಹ ಪ್ರಸಂಗದೊಳಗೂ ಏನೂ ಜ್ಞಾನ ಇರೋದಿಲ್ಲ, ಅದನ್ನು ಪ್ರಮಾದ ಅಂತ ಕರೆದದ್ದು. ಅವು ಈ ಮೂರುಗಳಿಗೆ ಮತ್ತೆ ಆದಿ ಶಬ್ದವನ್ನ ಅಲ್ಲಿಯೂ ಟಿಪ್ಪಣಿಕಾರರು ಬಳಸಿದ್ದಾರೆ. ಇವೇ ಮೊದಲಾದವುಗಳು ಅಂತ ಅರ್ಥ. ಅಜ್ಞಾನ, ಭ್ರಮ, ಪ್ರಮಾದ ಮೊದಲಾದಂಥವುಗಳಿಗೆ ಕಲಿ ದುರ್ಯೋಧನ ಇವನು ಅಭಿಮಾನಿ. ಇನ್ನು ವಿಪರೀತಂತು ಯಜ್ಞಾನಂ ದುಶ್ಯಾಸನ ಇತೀರಿತಃ. ಇನ್ನು ಮತ್ತೊಂದಿದೆ, ವಿಪರೀತ ಜ್ಞಾನ ಅಂತ ಹೇಳಿ. ಗೊತ್ತಿಲ್ಲದೆ ಇರೋದನ್ನ ಅಜ್ಞಾನ ಅಂತ ಕರೆದದ್ದು, ಸರಿಯಾಗಿ ಗೊತ್ತಿಲ್ಲದೆ ಇದ್ದದ್ದನ್ನ ಭ್ರಮ ಅಂತ ಕರೆದದ್ದು, ಇನ್ನು ಎಚ್ಚರ ಇಲ್ಲದೆ ಗೊತ್ತಿಲ್ಲದೆ ಇದ್ದದ್ದನ್ನ ಪ್ರಮಾದ ಅಂತ ಕರೆದದ್ದು.
ಇನ್ನ ಎಚ್ಚರ ಇದ್ದು ಗೊತ್ತಿಲ್ಲ ಅಲ್ಲ, ಅಥವಾ ಸಂದಿಗ್ಧನೋ ಅಲ್ಲ, ವಿಪರೀತವಾಗಿ ತಿಳಿದುಕೊಳ್ಳುವುದು. ಯಾವ್ದು ಹೇಗಿದೆಯೋ ತದ್ ವಿರುದ್ಧವಾಗಿ, ಸಂಪೂರ್ಣ ವಿರುದ್ಧವಾಗಿ ತಿಳಿದುಕೊಳ್ಳುವುದು, ಅದನ್ನು ವಿಪರೀತ ಜ್ಞಾನ ಅಂತ ಕರೀತಾರೆ. ಅದಕ್ಕೆ ಯಾರ ಅಭಿಮಾನಿಗಳು ಅಂತಂದ್ರೆ ವಿಪರೀತಂತು ಯಜ್ಞಾನಂ, ವಿದ್ಯಮಾನ ಪ್ರಕಾರ ಅಂತ ಬರೀತಾರೆ. ವಿಪರೀತ ಅಂದ್ರೆ ಏನು? ಉಲ್ಟಾ ಅಂತ ಅರ್ಥ, ಅದಕ್ಕೆ ವಿರುದ್ಧವಾದದ್ದು ಅಂತ ಅರ್ಥ. ಯಾವುದಕ್ಕೆ ವಿರುದ್ಧವಾದದ್ದು? ಯಾವ್ದು ಹೇಗಿರ್ತದೋ, ವಿದ್ಯಮಾನವಾಗಿರ್ತದೋ ಅದಕ್ಕೆ ವಿರುದ್ಧವಾದದ್ದು ಅಂತ ಅರ್ಥ. ಅದಕ್ಕೆ ವಿಪರೀತಂತು ಯಜ್ಞಾನಂ, ವಿಪರೀತವಾದಂತಹ ಜ್ಞಾನ. ನೋಡ, ಹಗ್ಗ ಇದೆ ಅಥವಾ ಶುಕ್ತಿ ಇದೆ ನದಿಯ ಹತ್ತಿರದಲ್ಲಿ, ಶುಕ್ತಿ ಕಪ್ಪೆ ಚಿಪ್ಪು, ಶುಕ್ತಿ ಇದೆ. ಆ ಶುಕ್ತಿಯನ್ನ ನೋಡಿ ಇದು ಶುಕ್ತಿನೋ ಇದು ರಜತನೋ ಅಂತ ಸಂದೇಹ ಬಂತು ಅಂದ್ರೆ ಅದನ್ನ ಭ್ರಮ ಅಂತ ಕರೆದದ್ದು. ಶುಕ್ತಿನೋ ರಜತನೋ ಅಂತ ಹೇಳಿ, ಇದು ರಜತನೇ ಅಂತ ಶುಕ್ತಿ ಇದ್ದದ್ದು ಅದ ವಿರುದ್ಧವಾಗಿ ಜ್ಞಾನ ಮಾಡಿಕೊಳ್ಳೋದು, ವಿಪರೀತ ಜ್ಞಾನ ಮಾಡಿಕೊಳ್ಳೋದು. ಶುಕ್ತಿ ಇದ್ದದ್ದು ರಜತನೇ ಅಂತ ಸ್ಪಷ್ಟವಾಗಿ ಅದನ್ನ ಜ್ಞಾನ ಮಾಡಿಕೊಳ್ಳೋದು, ಅದನ್ನ ವಿಪರೀತ ಜ್ಞಾನ ಅಂತ ಕರೆದದ್ದು. ಇಂತಹ ವಿಷಯಕವಾಗಿ ಜಗತ್ತಿದೆ ಅಂತ ಇದ್ದದ್ದು ಶಾಸ್ತ್ರ ಹೇಳಿದ್ದು, ಜಗತ್ ಸತ್ಯ ಅಂತ ಹೇಳಿ. ಜಗತ್ತು ಸತ್ಯ ಅಲ್ಲ, ಅಸತ್ಯನೇ ಅಂತ ಹೀಗೆ ಮಿಥ್ಯಾ ಅಂತ ಹೇಳೋದು, ಅದು ವಿಪರೀತ ಜ್ಞಾನ. ಹೀಗೆ ಯಾವುದು ಏನಿರ್ತದಲ್ಲ ಅದರಿಂದ ವಿರುದ್ಧವಾದದ್ದನ್ನ ತಿಳಿದುಕೊಳ್ಳುತ್ತೇವೆ, ಅದನ್ನ ವಿಪರೀತ ಜ್ಞಾನ ಅಂತ ಕರೀತಾರೆ. ಅದಕ್ಕೆ ಅಂತಹ ವಿಪರೀತ ಜ್ಞಾನಕ್ಕೆ ದುಶ್ಯಾಸನ ಇತಿ ಈರಿತಃ. ದುಶ್ಯಾಸನ ದುರ್ಯೋಧನನ ತಮ್ಮ, ಆ ದುಶ್ಯಾಸನನೇ ಇದಕ್ಕೆ ಅಭಿಮಾನಿ ಅಂತ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಅದಕ್ಕೆ ಹೀಗೆ ಅನೇಕ ವ್ಯಕ್ತಿಗಳು ಕೂಡ ಒಂದೊಂದಕ್ಕೆ ಅಭಿಮಾನಿಗಳಾಗಿರ್ತಾರೆ ಅಂತ ಪ್ರಸಂಗ ಸಂಗತ್ಯ ಶ್ರೀಮದಾಚಾರ್ಯರು ಇವುಗಳನ್ನ ತಿಳಿಸ್ತಾ ಇದ್ದಾರೆ. ಭಕ್ತ್ಯಾದಿ ಅಭಿಮಾನಿಗಳನ್ನ ತಿಳಿಸ್ತಾ ಮುಖ್ಯವಾಗಿ ಅದನ್ನು ತಿಳಿಸ್ತಾ ಇದ್ದದ್ದು, ಪ್ರಸಂಗ ಸಂಗತ್ಯ ಬಂದದ್ದು ಇವುಗಳನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾವುದಕ್ಕೆ ಅಭಿಮಾನಿಗಳು ಯಾರು ಎಂಬುದನ್ನ ಮತ್ತೆ ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ನಮಸ್ಕಾರ.